ಸತ್ತೋಗಿರೋದು? ನಮ್ಗೆ ಅಣ್ಣ ಬೇಕು, ದೊಡ್ಡಮ್ಮ ಮಗ. ಏನು ಅವ್ರ ಹೆಸರು? ಭಾಸ್ಕರ್. ಎಲ್ಲಿ ಹೋಗಿದ್ರು? ಅವರು ಕೆಲ್ಸಕ್ಕೆ ಹೋಗ್ತಾಯಿದ್ರು ಅಣ್ಣ. ಮತ್ತು 3-4 ದಿನದಿಂದ ನಮ್ಗೆ ಕಾಣಿಸಿಲ್ಲ. ಫೋನ್ ಮಾಡ್ತಾಯಿದ್ರೆ ರಿಸೀವ್ ಮಾಡಿಲ್ಲ. ಮತ್ತು ಇವತ್ತು ಮಾರ್ನಿಂಗ್ ಗೊತ್ತಾಯಿತು ಈ ಥರ ಆಗಿದೆ ಅಂತ. ನಮ್ಗೆ 9:30 ಯಾರೋ ಫೋನ್ ಮಾಡಿಬಿಟ್ಟು ಹೇಳಿದ್ದು ಈ ಥರ ಆಗಿದೆ ಬನ್ನಿರಿ ಅಂತ. 4 ದಿನದಿಂದ ಕಾಣಿಸೇ ಇಲ್ಲ. ಫೋನ್ ಮಾಡಿದ್ರು ರಿಸೀವ್ ಮಾಡಿಲ್ಲ. ಏನು ಕೆಲಸ ಮಾಡ್ಕೊಂಡಿದ್ರು? ಎಲ್ಲಿ ಹೋಗ್ತಾ ಇದ್ರು? ಅವರು ನಮ್ಮದೇ ಆಟೋಗಳು ಟೆಂಪೋ ಎಲ್ಲ ಐತೆ ಅಣ್ಣ. ಯಾವುದಾದ್ರೂ ಬಾಡಿಗೆ ಬಂದರೆ ಹೋಗ್ತಾಯಿದ್ರು, ಬಂದು ಮನೆಯಲ್ಲಿರ್ತಾಯಿದ್ರು. ಏನು ಇವ್ರಿಗೇನು ಗಲಾಟೆ? ಇವ್ರದಿಂದ ಏನು ಗಲಾಟೆ ಏನಾಗಿತ್ತು? ಅದೇನು ಗೊತ್ತಿಲ್ಲ ಅಣ್ಣ. ಗಲಾಟೆಗಳೇನೂ ಇಲ್ಲ ಅಣ್ಣ. ಜೊತೆಗಳಲ್ಲಿ ಹೋಗಿರೋದು. ಇರ್ತಾರಲ್ಲ ಫ್ರೆಂಡ್ಸು, ಅವ್ರ ಜೊತೆ. ಇದೇ ಊರವರು, ಬೇರೆಯವರು ಗೊತ್ತಿಲ್ಲ ಅಣ್ಣ. ಏನು ಗಲಾಟೆ ಏನಾದ್ರು ಇತ್ತಾ ರೀಸೆಂಟಾಗಿ? ಏನಕ್ಕೆ ಕೊಲೆ ಆಗಿರ್ಬೋದು? ಅದು ಏನು ಗೊತ್ತಿಲ್ಲ ನನಗೆ. ಇವ್ರ ಮೇಲೆ ಯಾರಿಗಾದ್ರೂ ದ್ವೇಷ ಏನಾದ್ರು ಇತ್ತಾ? ಅಲ್ಲ, ಹಿಂದೆ ಏನಾದರೂ ಗಲಾಟೆಗಳಾಗಿದ್ದಾವ? ಹಿಂದೆ ಅಂದರೆ ಅವ್ರ ಅಪ್ಪನೂ ಇದೇ ಥರ ಸಾಯಿಸಾಕಿದ್ರು. ಅವರು ಇದೇ ಜೊತೆಗಳಲ್ಲಿ ಹೋಗಿ ಸಾಯಿಸಾಕಿರೋದು ಅವ್ರ ಅಪ್ಪನ. ಎಷ್ಟು ವರ್ಷ ಆಗಿದೆ? ಆಗೋಯ್ತು, ಒಂದು 5-6 ವರ್ಷ ಆಗೋಯ್ತಣ್ಣ. ಅದು ಯಾರು ಮಾಡಿದ್ರು? ಕುಡ್ಕೊಂಡು ಇಲ್ಲೇ ಅವ್ರ ಫ್ರೆಂಡ್ಸ್ ಇರ್ತಾರಲ್ವ ಅವರು. ಇವರೊಬ್ಬರೇ ಮಗ ಒಬ್ಬರು, ಮತ್ತು 2 ತಂಗಿರಿದ್ದಾರೆ, ಹೆಣ್ಮಕ್ಳು. ಅವರಮ್ಮನೂ. ಕಾಲೇಜ್ಗೆ ಹೋಗ್ತಾ ಇದ್ರಾ? ಓದಿದ್ದಾರಾ? SLC ಅವ್ರಿಗೂ ಹೋಗಿದ್ದಾರೆ ಅಷ್ಟೇ. ಆಮೇಲೆ ಏನು ಕೆಲಸ ಮಾಡ್ತಿದ್ರು ಮತ್ತೆ ಆದಮೇಲೆ? ಇದು ಬಾಡಿಗೆಗೆ ಹೋಗೋದು ಅಷ್ಟೇ. ಬೆಂಗಳೂರಲ್ಲಿ? ಇಲ್ಲ ಬೆಂಗಳೂರಲ್ಲಿ ಇದ್ರು ಸ್ವಲ್ಪ ದಿನ. ಅಲ್ಲಿ ಅಷ್ಟೇ, ಯಾವುದಾದ್ರೂ ಬಾಡಿಗೆ ಬಂದರೆ ಹೋಗೋದು. ಡ್ರೈವಿಂಗ್ ಕೆಲಸ. ಈಗ ಏನಕ್ಕೆ ಅಂತ ಹೇಳಿದ್ರು? ಮನೇಲಿ ಹೊರಗಡೆ ಹೋಗೋದು ಏನಕ್ಕಾದ್ರೂ ಹೇಳಿದ್ರು? ಇಲ್ಲ ಅಣ್ಣ. ಊರಲ್ಲಿ ಹಬ್ಬಕ್ಕೆ ಬಂದಿದ್ರಾ? ಹಬ್ಬಕ್ಕೆ ಬಂದಿದ್ರು. 3-4 ದಿನ ಆಗೋಯ್ತು ನಮ್ಗೆ ಫೋನ್ ಮಾಡಿ. ಏನು ಹಬ್ಬ ಅದು? ಜಾತ್ರೆ, ಮಶಮ್ಮ ಜಾತ್ರೆ ಅಂತ ಮಾಡ್ತೀವಿ. ಜಾತ್ರೆಗೋಸ್ಕರ ಬಂದಿದ್ದು. ಏನು ಅನ್ಸುತ್ತೆ ಈ ಥರ ಕೊಲೆ ಮಾಡಿದ್ದಾರೆ? ಯಾರೋ ಬೇಕು ಅಂತಲೇ ಮಾಡಿರೋದಣ್ಣ. ಯಾವ ಕಾರಣಕ್ಕೆ ಮಾಡಿದ್ದಾರೆ ಏನು ಗೊತ್ತಾಗ್ತಾ ಇಲ್ಲ ಅಣ್ಣ ನಮಗೆ. ದುಡ್ಡೇನೋ ಜಾಸ್ತಿ ಇದೆಯಾ ಅವ್ರ ಹತ್ರ? ಇಲ್ಲ ಅಣ್ಣ, ಏನಾದರೂ ಹುಡುಗಿ ವಿಚಾರ ಅಂತ ಆ ಥರದ್ದೇನೂ ಇಲ್ಲ ಅಣ್ಣ. ನಿಮ್ಮ ಹೆಸರು? ಪಾವನಿ. ಅಷ್ಟೇ. ಏನಾಗಬೇಕಮ್ಮ ನೀವು ಅವ್ರಿಗೆ? ತಂಗಿ ಆಗ್ತೀನಿ. ಶಾಂತಮ್ಮ ಸರ್. ಹೇಳಿ. ಆ ಹುಡುಗನು ನಮ್ಮ ಹೆಣ್ಣು ಮಗನು ಒಳ್ಳೆಯವನು. ನಮ್ಮೂರಿಗೆ ಕೂಡ ಬರ್ತಾಯಿದ್ನು. ಏನೋ ನೆನ್ನೆ ಎಲ್ಲಿಗೆ ಹೋಗೋವನಂತೆ, ಮನೆಗೆ ಬರಲಿಲ್ಲ. ನಮ್ಮೂರಿಗೆ ದಿವ್ಸಕ್ಕೆ ಬಂದವ್ರೆ, ಇಲ್ಲಿಂದ ನಮ್ಮ ಮದ್ದಿಗೆನ ಅಲ್ಲಿಗೆ ಫೋನ್ ಮಾಡವ್ರೆ, ಇಲ್ಲ ಹಿಂಗೆ ಸತ್ತೋಗವನೆ ಬನ್ನಿ ಅಂತ. ಅವನು 4 ಗಂಟೆಗೆ ಬಂದುಬಿಟ್ಟವ್ರೆ. ಮತ್ತು ನಮಗೆ ಫೋನ್ ಮಾಡಿದ್ರು ಹಿಂಗಾಗೋಯ್ತೆ ಅಂತ. కానీ ಒಳ್ಳೆಯವನು ಸರ್. ಅವನು ಹಂಗೆ ಸಾವ್ಸಾರಿ, ಅವ್ರ ಅಪ್ಪನೂ ಹಂಗೆ ಸಾವ್ಸವ್ರಿ. ಹಿಂಗೆ ಸರ್ ಅವ್ರ ಅಮ್ಮನ ಬದುಕೋದು. ಏನು ಪಾಪ ಮಾಡವ್ರೆ ಸರ್? ನ್ಯಾಯ ಮಾಡ್ತಾ ಇದ್ದಾರೆ ಸರ್ ಈ ಊರಲ್ಲಿ. ಎಂಥ ರೌಡಿಗೆ ಇದ್ದಾರೆ ಸರ್, ನೀವು ನ್ಯಾಯ ಮಾಡ್ತಾರ ಸರ್? ಇವಾಗ ಬಂದಿದ್ದೀರಿ, ಅವ್ರಿಗೆ ನ್ಯಾಯ ಮಾಡಿದ್ದೀನಿ ಸರ್, ನಿಮ್ಗೆ ಪುಣ್ಯ ಇರುತ್ತೆ. ಚೆನ್ನಾಗಿ ಗೋರ್ಂಬ ಇದು ಇವರು ಯಾರಿಗೂ ಜರ್ಕೊಡು ಸರ್. ಇಂಥವ್ರು ನಾನು ಎಲ್ಲಿ ನೋಡಿಲ್ಲ ಸರ್. ಏನು ಮಾಡೋದು ಸರ್ ಆ ಹುಡುಗನ ಪಾಪು? ಇನ್ನೂ ಮದುವೆ ಆಗಿಲ್ಲ. ಇನ್ನು ಅವನಿಗೆ 2 ಅವ್ರ ತಂಗಿಗೆ. ಆಯಮ್ಮನು ಪಾಪ ಹಿಂಗೆ ಆಗೋಲ್ಲ. ಗಂಡ ಸತ್ತೋಗಿ ಬಾಧಪಡ್ತಾಯಿದ್ರೆ, ಇವಾಗ ಮಗನೂ ಸತ್ತೋದ್ರೆ ಆಯಮ್ಮನ ಹೆಂಗೆ ಸರ್ ಬದುಕೋದು? ಚೆನ್ನಾಗಿ ಘೋರ ಸರ್ ಇದು ಮಾತ್ರ. ಯಾರಿಗೂ ಬರಬಾರ್ದು ಇಂಥ ಕಷ್ಟ. ಏಮೋ ಅದು ನನಗೆ ಗೊತ್ತಿಲ್ಲ ಸರ್. ಇತ್ತಮ್ಮ ಇಲ್ಲ ಸರ್. ಅದೇ ಮೇಲೆ ಅದಂತ ನನಗೆ ಗೊತ್ತಿಲ್ಲ ಸರ್. ನಮ್ಮದು ಪಲ್ಮನೇರ್ ಹತ್ರ ನಾವಿರೋದು. ಆವಾಗ ಬರ್ತಾ ಇರ್ತಾರೆ, ನಾವು ಬರ್ತಾ ಇರ್ತೀವಿ. కానీ ಒಳ್ಳೆಯವನು ಮಾತ್ರ తెలుసు, ನಂಗೆ ಗೊತ್ತು. ಬೇರೆದಂತ ನನಗೆ ಇವತ್ತೇ ಗೊತ್ತು. ಸಾಯಿಸಾಕಿದ್ದಾರೆ ಅಂತ. ಇದು ಪಿಕ್ ಕೊಯ್ದಾಕಿದ್ದಾರೆ. ಯಾರು ಅಂತ ಗೊತ್ತಿಲ್ಲ ಅಂತ. ಯಾರು ಗೊತ್ತಿಲ್ಲ ಅಂತೆ. 2 ದಿನ ಆಯ್ತು ಅಮ್ಮ. 2 ದಿನ ಅಮ್ಮ ಹೋಗವ್ರೆ ಮನೆ ಬಿಟ್ಟು. ಇವತ್ತು ಫೋನ್ ಮಾಡಿ ಹೇಳಿದ್ರಂತೆ ಹಿಂಗೆ ಸಾಯಿಸಿದ್ದಾರೆ ಅಂತ. ಎಲ್ಲಿ ಸಾಯಿಸಿದ್ದು, ಯಾರು ಸಾಯಿಸಿದ್ದು ಅಂತ ಇನ್ನೂ ಗೊತ್ತಿಲ್ಲ ಅಂತ ಸರ್. ಅದೇ ಸರ್, ನ್ಯಾಯ ಮಾಡಬೇಕು ಸರ್. ನ್ಯಾಯ
ನಮ್ಗೆ ಅದೇ ಬೇಕು ಸರ್. ಅವ್ರ ಅಪ್ಪನ ಹಂಗಾಗೋಯ್ದೆ, ಈ ಹುಡುಗ ಹಿಂಗೆ, ಅವ್ರ ಅಮ್ಮನ ಹೆಂಗೆ ಸರ್ ಪಾಪ ಬದುಕೋದು, ನ್ಯಾಯ ನೀವಾದ್ರೂ ಮಾಡೀನಿ ಸರ್.